ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿದ್ದೀನಿ. ಎಲ್ಲ ನೀವು ನನ್ನ ಬೈಕೋತಾ ಇರ್ತೀರ, ಅಂತೂ ಇಂತೂ ಧರ್ಮಿ ಹಂಪಿ ಕಾಲಿಟ್ಟ ಅಂತ. ಖಂಡಿತ ಸ್ನೇಹಿತರೆ, ನೀವೆಲ್ಲರೂ ನೋಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ, ನಿಮ್ಮೆಲ್ಲರನ್ನು ರೋಮಾಂಚನಗೊಳಿಸುವಂಥ, ನಿಮ್ಮೆಲ್ಲರ ಕನಸುಗಳಲ್ಲಿ ಬಂದು ಕಾಡುವಂಥ ಹಂಪಿಗೆ ಇವತ್ತು ನಾನು ಒಂದು ಒಳ್ಳೆ ಮುಹೂರ್ತ ನೋಡಿ ಬಲಗಾಲಿಟ್ಟು ಹಂಪಿ ಒಳಗಡೆ ಬಂದಿದ್ದೀನಿ. ಏನೇ ಧರ್ಮಿ ಹಂಪಿನ ಇಡೀ ದೇಶ ಎಲ್ಲ ಜಗತ್ತೆಲ್ಲ ನೋಡ್ಬಿಟ್ಟಿದೆ. ಹಂಪಿಲಿ ನೀನು ತೋರಿಸೋಂಥದ್ದೇನಪ್ಪ ನಾವೆಲ್ಲ ನೋಡಿದ್ದೀವಿ ಕಣೆಯ. ವೈ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಆ್ಯಂಡ್ ಆಸ್ ವೆಲ್ ಆಸ್ ಅವರ್ ಟೈಮ್ ಅಂತ ನೀವು ನನ್ನ ಬೈಕೊಳ್ಳೋದಕ್ಕೆ ಮೊದಲೇ ನಿಮಗೆ ಚೆನ್ನಾಗಿ ಗೊತ್ತು, ನಾನು 100 ಚಿಲ್ಲರೆ ವಿಡಿಯೋದಲ್ಲಿ ನೀವು ನೋಡದೇ ಇರತಕ್ಕಂಥ ಜಾಗಗಳನ್ನು ಮಾತ್ರ ನಾನು ತೋರಿಸಿದ್ದೀನಿ. ಹಂಪಿಲೂ ಅಂಥದ್ದೇ ಒಂದು ಸುಮಾರು ಜಾಗಗಳಿದೆ. ಇವತ್ತು ನನಗೊಂದು 2 ಗೊತ್ತಾಗಿದೆ, ಅದನ್ನು ಮಾತ್ರ ನಾನು ನಿಮ್ಗೆ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಂಪಿಲಿ ನೀವು ಹಜಾರ್ ರಾಮನ ದೇವಸ್ಥಾನ ನೋಡಿದ್ದೀರಾ, ಮಹಾನವಮಿ ದಿಬ್ಬ ನೋಡಿದ್ದೀರಾ, ಮೆಟ್ಟಿಲುಗಳಲ್ಲೂ ಇರತಕ್ಕಂಥ ಅದ್ಭುತವಾದಂಥ ಕಲ್ಯಾಣಿ ನೋಡಿದ್ದೀರಾ, ಭಾರತದ ಅತ್ಯಂತ ಪ್ರಖ್ಯಾತವಾದಂಥ ನೀರಿನ ನಾಲೆಗಳನ್ನೆಲ್ಲ ನೋಡಿದ್ದೀರಾ, ಕಮಲ ಮಹಲ್ ನೋಡಿದ್ದೀರಾ. ಇಡೀ ಹಂಪಿ ಅನಗೊಂದಿ ಎಲ್ಲ ತಿರುಗಿ ನೀವು ಕೈಕಾಲುಗಳಿಗೆಲ್ಲ ಸುಸ್ತಾಗಿ ಇದನ್ನು 1-1.5 ತಿಂಗಳು ನೀವು ಕನಸಲ್ಲಿ ಕಂಡು ಕೃಷ್ಣದೇವರಾಯರು ಹೇಗೆಲ್ಲ ಆಡಳಿತ ಮಾಡಿದ್ರು ಅಂತೆಲ್ಲ ನೋಡಿದ್ದೀರಾ. ಅದ್ಭುತವಾದಂಥ ದೇವಸ್ಥಾನಗಳನ್ನು ನೋಡಿದ್ದೀರಾ, ಅವೆಲ್ಲ ಕೆತ್ತನೆಗಳನ್ನು ನೋಡಿದ್ದೀರಾ. ಅವುಗಳ ಶಿಲ್ಪಕಲೆ ವೈಭವವನ್ನು ನೋಡಿ ನೀವು ಮೂಗಿನ ಮೇಲೆ ಬೆರಳಿಟ್ಕೊಂಡು ಪ್ರಪಂಚದಲ್ಲಿ ಹೀಗೂ ಒಂದು ಊರನ್ನು ಕಟ್ಟೋದಕ್ಕೆ ಸಾಧ್ಯನಾ ಅನ್ನೋಂಥ ಒಂದು ಅಭೇದ್ಯವಾದಂಥ, ದುರ್ಭೇದ್ಯವಾದಂಥ, ನಯನ ಮನೋಹರವಾದಂಥ ಹಂಪಿಯನ್ನು ನೋಡಿ ನೀವೆಲ್ಲ ಆನಂದ ತುಂಬಿದರಾಗಿದ್ದೀರಾ. ಅದೇ ಕಾಲಕ್ಕೆ ನೀವೆಲ್ಲ ಬೇಜಾರು ಆಗಿದ್ದೀರಾ. ಇಂಥ ಒಂದು ವೈಭವಯುತವಾಗಿ ಮೆರೆದಂಥ ವಿಜಯನಗರ ಹಾಳು ಹಂಪಿ ಆಗೋಯ್ತಲ್ಲ ಅಂತೆಲ್ಲ ನೋಡಿದ್ದೀರಾ. ಎಲ್ಲ ನೋಡಿದ್ದೀರಾ. ಮಸೀದಿ ನೋಡಿದ್ದೀರಾ. 700 ವರ್ಷಗಳ ಹಿಂದಿನ ಮಸೀದಿ ಹಂಪಿ ಒಳಗೆ ಕಟ್ಟಿದ್ದಾರೆ, ನೀವು ನೋಡಿದ್ದೀರಾ? ನೋಡಿಲ್ಲ. ಯಾರು ಕಟ್ಟಿದ್ರು, ಯಾಕೆ ಕಟ್ಟಿದ್ರು? ಇಂಥ ವೈಭವಯುತವಾದಂಥ ದೇವಸ್ಥಾನಗಳ ಮಧ್ಯೆ ಮಸೀದಿ ಎಲ್ಲಿಂದ ಬಂತು ಅಂತ ನೀವು ತಲೆ ಕೆರ್ಕೊತಾ ಇರ್ಬೋದು. ಬನ್ನಿ, ಇನ್ಯಾಕೆ ತಡ, ನಾನು ನಿಮಗೆ ತೋರಿಸ್ಬಿಡ್ತೀನಿ, ಬನ್ನಿ. ಬನ್ನಿ ಸ್ನೇಹಿತರೆ, ನೀವೆಲ್ಲ ಇಷ್ಟೊತ್ತು ಕಾತರದಿಂದ ನೋಡ್ತಿದ್ದಂಥ ಈ ಧರ್ಮಿ ಏನು ತೋರಿಸ್ಬಿಡ್ತಾನೆ ನಮಗೆ ಇಲ್ಲಿ ಅಂತ. ಬಹುಶಃ ನಿಮ್ಮಲ್ಲಿ ಕೆಲವರು ನೋಡಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಮೋಸ್ಟ್ ಆಫ್ ಯು ಪೀಪಲ್ ಹ್ಯಾವ್ ನೆವರ್ ಸೀನ್ ದಿಸ್. ಇದು ನಾನು ಹೇಳ್ತಾ ಇರ್ತಕ್ಕಂಥ ಮಸೀದಿ ಯಾರು ಕಟ್ಸಿದ್ದಪ್ಪ ಅಂತಂದ್ರೆ 1414ರಿಂದ 1444ರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಳದಂತ 2ನೇ ದೇವರಾಯ ಕಟ್ಟಿಸಿದಂಥ ಮಸೀದಿ. ಯಾಕಪ್ಪ ಕಟ್ಟಿಸಿದ? ಅವನಿಗೆ ಮಸೀದಿ ಕಟ್ಟಿಸುವಂಥದ್ದು ಏನಿತ್ತು ಅಂತ ಪಕ್ಕದಲ್ಲಿ ತೋರಿಸಿ. ಅಲ್ಲಿ ಒಂದು ಗುಂಬಜು ಸಹ ಇದೆ, ತೋರಿಸಿಪ್ಪ ಅಲ್ಲಿ. ಇವತ್ತು ನನ್ನ ಜೊತೆ ಇರೋರು ಬೆಂಗಳೂರಿನವರೇ ಆದಂಥ ನನ್ನ ಸ್ನೇಹಿತ ಆಲ್ಬರ್ಟ್, ಬೆಂಗಳೂರಿನ ನನ್ನ ಜೊತೆ ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರಿಗೊಂದು ಹೃತ್ಪೂರ್ವಕ ನಮನಗಳು ಆಲ್ಬರ್ಟ್ ಅವ್ರಿಗೆ. ಆಲ್ಬರ್ಟ್ ಅದನ್ನು ತೋರಿಸ್ತಾ ಇದ್ರೆ ಅಲ್ಲಿ ಒಂದು ಗುಂಬಸ್ ಸಹ ಇದೆ. ಇದು ಯಾಕೆ 2 ಇಲ್ಲಿ ಬಂತು ಅಂತ ಅಲ್ಲಿ ಒಳಗಡೆ ಇದಕ್ಕೊಂದು ಸಾಕ್ಷಿನೂ ಇದೆ, 2 ಸಾಕ್ಷಿ ಇದೆ. ಒಂದು ಸಾಕ್ಷಿ ಇಲ್ಲಿದೆ, ಇನ್ನೊಂದು ಸಾಕ್ಷಿ ನಿಮ್ಮ ಹತ್ರನೂ ಇರುತ್ತೆ. 2ನೂ ನಾನು ಹೇಳ್ತೀನಿ, ಬನ್ನಿ ನಮ್ಗೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದಾಗೆ ಹಾಗೆಯೇ ಕಾಣೋ ಮಸೀದಿ. ಒಂದು ದೇವಸ್ಥಾನನೇ ಮಸೀದಿ ಅಂದ್ಬಿಟ್ರೆ ಧರ್ಮಿ ಅಂತ ನೀವು ನನ್ನನ್ನೆಲ್ಲ ಬೈಕೋಬೇಡಿ. ಇದು ಮಸೀದಿನೇ, ಬನ್ನಿಪ್ಪ ಇಲ್ಲಿ ತೋರಿಸಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಮಸ್ಜಿದ್ದುಗಳಲ್ಲಿ ಕಾಣೋ ಅಂಥ, ಪ್ರಾರ್ಥನೆ ಮಾಡುವಂಥ ಸ್ಥಳ ಮತ್ತು ದಿಕ್ಕು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಇದಕ್ಕೇನಪ್ಪ ಸಾಕ್ಷಿ ಅಂತ ನೀವು ಕೇಳ್ತಿದ್ದೀರಾ. ಸಾಕ್ಷಿನೂ ತೋರಿಸ್ಬಿಟ್ಟು ಇದನ್ನು ಯಾಕೆ ಕಟ್ಟಿಸ್ತಾ 2ನೇ ದೇವರಾಯ ಅಂತ ಹೇಳ್ತೀನಿ. ಬನ್ನಿ ಆಲ್ಬರ್ಟ್, ಇಲ್ಲಿ ತೋರಿಸ್ಬಿಡೋಣ. ಇಲ್ಲಿ ತೋರಿಸಿಪ್ಪ, ಇಲ್ಲಿ ತೋರಿಸಿ. ಇಲ್ಲಿ ಅಚ್ಚ ಕನ್ನಡದಲ್ಲಿ ಬರೆದಿದೆ, ಕಟ್ಟಿಗೆ ಅಹಮದ್ ಖಾನ್ ಈ ಇನ್ಚಾರ್ಜ್, ಈ ಮಸೀದಿ ಕಟ್ಟಿಸೋದಕ್ಕೆ ಇನ್ಚಾರ್ಜು ಅಂತ ಇಲ್ಲಿ ಭಾಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದಿದೆ. ನೀವು ಈ ಕಡೆ ನೆಕ್ಸ್ಟ್ ಟೈಮ್ ಹಂಪಿಗೆ ಬಂದಾಗ ಕೃಷ್ಣದೇವರಾಯರ ಅರಮನೆನೋ ಹಜಾರ್ ರಾಮನೋ ಹಂಪಿ ವಿರೂಪಾಕ್ಷರನ್ನ ಎಲ್ಲರನ್ನೂ ಸೈಡ್ಗೆ ಇಟ್ಬಿಟ್ಟು ಮೊದಲು ಬಂದು ಇದನ್ನು ನೋಡಿ ನಿಜಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇದನ್ನು ಯಾಕೆ ಕಟ್ಟಿಸ್ದ ಅಂತ ಇವನು ಹೇಳ್ತೀನಿ. 1419ರಿಂದ 1444 ವಿಜಯನಗರ ಮಹಾಸಾಮ್ರಾಜ್ಯವನ್ನು ಅತಿವೈಭವದಿಂದ ಆಳದಂಥ 2ನೇ ದೇವರಾಯ. ಒಂದು ಸಲ ನಿಮ್ಗೆ ಗೊತ್ತೇ ಗೊತ್ತು, ವಿಜಯನಗರದ ಆಳದಂಥ 300-400 ವರ್ಷಗಳಲ್ಲಿ ಸುತ್ತಮುತ್ತಲ ಎಲ್ಲ ಪಾಳೆಪಟ್ಟುಗಳು, ಆದಿಲ್ ಶಾಹಿಗಳು, ಬರೀದ್ ಶಾಹಿಗಳು, ಸುಲ್ತಾನರು, ಬಿಜಾಪುರದ ಸುಲ್ತಾನರು, ಹೈದರಾಬಾದಿನ ನಿಜಾಮ್ ಶಾಹಿ ಎಲ್ಲರ ಜೊತೆ ಕಂಟಿನ್ಯೂಸ್ ಆಗಿ ಯುದ್ಧ ಮಾಡ್ತಾನೆ ಇದ್ದ. ಒಂದ್ಸರಿ ಇವ್ರು ಸೋಲೋದು, ಒಂದ್ಸಲಿ ಅವ್ರು ಸೋಲೋದು, ಒಂದ್ಸರಿ ಇವ್ರು ಗೆಲ್ಲೋದು, ಒಂದ್ಸಲಿ ಅವ್ರು ಗೆಲ್ಲೋದು. ಇದು ನಡೀತಾನೆ ಇದ್ದಂಥ ಕಾಲದಲ್ಲಿ 2ನೇ ದೇವರಾಯನ ಆಡಳಿತಾವಧಿಯು ಅದಕ್ಕೆ ಹೊರತಾಗಿರಲಿಲ್ಲ. ಸೊ ಇದೇ ರೀತಿ ಅನವರತ ಯುದ್ಧಗಳು ನಡೀತಿದ್ದಂಥ ಕಾಲದಲ್ಲಿ ಕೆಲವು ಸಲ ವಿಜಯನಗರಕ್ಕೂ ಸೋಲುಂಟಾಗ್ತಾ ಇತ್ತು. 11 ಲಕ್ಷ ಜನ ಸೈನಿಕರು ವಿಜಯನಗರದ ಅಂಡರಲ್ಲಿದ್ದರು. ಅಂಥ ಒಂದು ಬೃಹತ್ತಾದ ಸೈನ್ಯ ಇಟ್ಕೊಂಡು ಸಹ 2ನೇ ದೇವರಾಯ ಕೆಲವೊಮ್ಮೆ ಸೋಲುಣ್ಣಬೇಕಾಗಿ ಬರ್ತಾ ಇತ್ತು. ಆದಿಲ್ ಶಾಹಿಗಳ ಮೇಲೆ, ಬರೀದ್ ಶಾಹಿಗಳ ಮೇಲೆ, ನಿಜಾಮ್ ಶಾಹಿಗಳ ಮೇಲೆ ಸೋಲು ಉಣ್ಲೇಬೇಕಾಯಿತು ಅನ್ನೋಂಥ ಕಾಲದಲ್ಲಿ ಒಂದ್ಸರಿ ತನ್ನ ಮಿನಿಸ್ಟರ್ನೆಲ್ಲ ಕರೆದು ಈ 2ನೇ ದೇವರಾಯ ಒಂದು ಮೀಟಿಂಗ್ ಮಾಡ್ತಾನೆ. ಮಾಡಿ ಹೇಳ್ತಾನೆ, ಏನಪ್ಪ ಏನು ಕಾರಣ, ನಮ್ಮ ಹತ್ರ 11 ಲಕ್ಷ ಸೈನಿಕರಿದ್ದೀವಿ, ಲಕ್ಷಾಂತರ ಆನೆಗಳಿವೆ, 1 ಲಕ್ಷ ಕುದುರೆಗಳಿವೆ, ಕಾಲಾಳುಗಳು ಎಲ್ಲ ಬೇಕಾದಷ್ಟು ಇದ್ದು ನಾವು ಆದಿಲ್ ಶಾಹಿಗಳ ಮೇಲೆ, ಬರೀದ್ ಶಾಹಿಗಳ ಮೇಲೆ ಸೋಲೋದಕ್ಕೆ ಕಾರಣವೇನು ಅಂತ ಕೇಳಿದಾಗ ಮಿನಿಸ್ಟರ್ಗಳೆಲ್ಲ ಹೇಳ್ತಾರೆ,
ಮುಸ್ಲಿಂ ಸೈನಿಕರ ತಂತ್ರಗಾರಿಕೆಯೇ ಬೇರೆ, ಮುಸ್ಲಿಂ ಸೈನಿಕರ ಬಳಿ ಇರತಕ್ಕಂಥ ಕುದುರೆಗಳ ತಂತ್ರಗಾರಿಕೆಯೇ ಬೇರೆ, ಅವರು ಕುದುರೆ ಓಡಿಸುವಂಥದ್ದು, ಯುದ್ಧ ಮಾಡುವಂಥ ಶೈಲಿಯೇ ಬೇರೆ, ಅವರ ಯುದ್ಧ ತಂತ್ರಗಳು ಬೇರೆ. ಹಾಗಾಗಿ ನಾವು ಆ ತಂತ್ರಗಳನ್ನು ನಾವು ಕಲಿತಿಲ್ಲದೆ ಇರೋದ್ರಿಂದ ನಾವು ಕೆಲವೊಮ್ಮೆ ಅವರಿಂದ ಸೋಲುಣ್ಬೇಕಾಗಿ ಬರ್ತಾ ಇದೆ ಅಂತಲೇ. ಇವನು ಭಾಳ ಸಿಂಪಲ್ ಆಗಿ ಹೇಳ್ತಾನೆ, ಅವರನ್ನೇ ಕರ್ಕೊಂಬಂದ್ಬಿಡೋಣ, ಇಲ್ಲಿ ನಾವು ಇಟ್ಕೊಂಡ್ಬಿಡೋಣ, ಮುಸ್ಲಿಂ ಸೈನಿಕರು ನಮ್ಮ ಜೊತೆ ಸೇರಿಸ್ಕೊಂಬಿಡೋಣ, ನಮ್ಮ ಜೊತೆ ಸೇರಿಸ್ಕೊಂಡು ನಮ್ಮ ಸೈನ್ಯವನ್ನು ಮತ್ತಷ್ಟು ತಾಂತ್ರಿಕವಾಗಿ, ಮತ್ತಷ್ಟು ಬುದ್ಧಿವಂತಿಕೆಯಿಂದ, ಮತ್ತಷ್ಟು ಶಕ್ತಿಯಿಂದ ನಾವು ಮೇಲಿಂದ ಮೇಲೆ ಬೇರೆ ಬೇರೆ ಯುದ್ಧಗಳನ್ನು ಮಾಡೋಣ, ನಾವು ಆರಾಮಾಗಿ ಗೆಲ್ಬೋದು ಅಂತ ಎಲ್ಲರೂ ಒಪ್ಕೋತಾರೆ. ಸೊ ಇವನು ಅಲ್ಲಿಂದ ನೆರೆಯ ಕಲಬುರಗಿಯಿಂದ ಮುಸ್ಲಿಂ ಸೈನಿಕರನ್ನು ಅವರ ಸೇನಾಧಿಪತಿಗಳ ಸಮೇತವಾಗಿ ಕರೆದಂಥ ಎರಡನೇ ದೇವರಾಯ ವಿಜಯನಗರದ ಈ ಭಾಗದಲ್ಲಿ, ಇವತ್ತು ನಾನು ನಿಂತಿರ್ತಕ್ಕಂಥ ಭಾಗದಲ್ಲಿ ಅವ್ರಿಗೊಂದು ಮಸೀದಿಯನ್ನು ಕಟ್ಟಿಸ್ಕೊಡ್ತಾನೆ. ಆ ಗುಂಬಜು ನೀವು ನೋಡಿದ್ರೆ, ಆ ಗುಂಬಜ್ ಯಾವುದು ನಂಗೆ ಗೊತ್ತಿಲ್ಲ, ಇತಿಹಾಸಕಾರ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಬೆಳಕು ಚೆಲ್ಲಬೇಕು ಅಂತ ನಾನು ಕೇಳ್ಕೊತೀನಿ. ಆ ಗುಂಬಜ್ ಕಟ್ಟಿಸ್ತಾನೆ, ಮಸೀದಿನೂ ಕಟ್ಟಿಸ್ತಾನೆ. ಸಿಂಗಾರದ ಹೆಬ್ಬಾಗಿಲಿನಿಂದ ಇನ್ನೊಂದು ಅದ್ರ ಡೋರ್ ಹೆಸರೇನು ಸರ್ ಎಲ್ಲಪ್ಪ ಅವರು? ಸಿಂಗಾರದ ಹೆಬ್ಬಾಗಿಲಿಂದ ಇನ್ನೊಂದು ಬಾಗಿಲು ಹೆಸರೇನು? ಹರಿಶಂಕರ ದೇವರ ದಿಡ್ಡಿ. ಶೃಂಗಾರದ ಹೆಬ್ಬಾಗಿಲಿನಿಂದ ಹರಿಶಂಕರ ದೇವರ ದಿಡ್ಡಿ, ಅಲ್ಲಿಂದ ಅಲ್ಲಿವರೆಗಿರತಕ್ಕಂಥ ಅಷ್ಟೂ ಭೂಪ್ರದೇಶವನ್ನು ಕಲಬುರಗಿಯಿಂದ ಬಂದಂಥ ಮುಸ್ಲಿಂ ಸೈನಿಕರಿಗೆ ಮತ್ತು ಅವರ ಕುಟುಂಬಗಳಿಗೆ ಬಿಟ್ಟುಕೊಡ್ತಾನೆ. ಮುಸ್ಲಿಂ ಸೈನಿಕರು ಇಲ್ಲಿ ಬೆರೆದುಕೊಂಡು ಹಿಂದೂ ಸೈನಿಕರನ್ನೇ ಬೆರೆತು ತಂತ್ರಗಾರಿಕೆಯನ್ನು ವಿನಿಮಯ ಮಾಡಿಕೊಂಡು ಅವರ ಯುದ್ಧ ಮಾಡೋ ಶೈಲಿನ, ಇವರು ಯುದ್ಧ ಮಾಡೋ ಶೈಲಿನ ಒಬ್ರಿಗೊಬ್ಬರು ಪರಸ್ಪರ ವಿನಿಮಯ ಮಾಡಿಕೊಂಡು ಮುಂಬರುವ ಯುದ್ಧಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಜಾರಿ ಇರತಕ್ಕಂಥ ಕಾಲದಲ್ಲಿ ಅವ್ರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ಇಮ್ಮಡಿ ದೇವರಾಯ, ಎರಡನೇ ದೇವರಾಯ, ತನ್ನ ಸಿಂಹಾಸನದಷ್ಟೇ ಎತ್ತರವಾದಂಥ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಪವಿತ್ರವಾದ ಕುರಾನನ್ನು ಸಹ ತನ್ನ ಆಸ್ಥಾನದಲ್ಲಿ ಇಟ್ಕೊಂಡಿರ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಸ್ಟೋರಿ. ಇದು ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ. ನಾನು ಸಾಕ್ಷಿಯಾಗಿ ಒಂದು ಸಾಕ್ಷಿ ತೋರಿಸ್ಬಿಟ್ಟಿದ್ದೀನಿ, ಇನ್ನೊಂದು ಸಾಕ್ಷಿ ನೀವೆಲ್ಲ ಓದಿದ್ದೀರ, ಓದಿಲ್ದೇರೆ ಇವತ್ತೇ ತಗೊಂಡು ಹೋಗಿ ಮರೆತು ಹೋದ ಮಹಾಸಾಮ್ರಾಜ್ಯ ವಿಜಯನಗರ, ರಾಬರ್ಟ್ ಸಿವೆಲ್ ಬರೆದಂಥ ಮಹಾನ್ ಭಾವ ಇದರಲ್ಲಿ ಬರೆದಿದ್ದಾನೆ. ಇದೆಲ್ಲ ಡೀಟೇಲು ಅದರಲ್ಲೇ ಬರೆದಿದ್ದಾನೆ. ನೀವು ಓದಿದ್ದನ್ನ ಧನ್ಯತೆಯನ್ನು ಅನುಭವಿಸಿ. ಸಿಂಗಾರದ ಹೆಬ್ಬಾಗಿಲಿನಲ್ಲಿ ಇವತ್ತು ಸಹ ಮುಸ್ಲಿಂ ಸೈನಿಕರು ಕಾಯ್ತಾ ಇರತಕ್ಕಂಥ ಉಬ್ಬು ಶಿಲ್ಪವನ್ನು ನೀವು ಕಾಣ್ಬೋದು. ಮಸೀದಿನೆಲ್ಲ ನೋಡ್ಕೊಂಡ್ರಿ ಅಂತ ನೋಡಿದ್ದೀನಿ. ಮಸೀದಿಲಿ ನಿಮ್ಗೆ ನೋಡಿರೋ ವಿಶಾಲವಾದಂಥ ಅಂಗಳ ಮತ್ತು ಪೂಜೆ ಮಾಡ್ತಕ್ಕಂಥ, ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಜಾಗ. ಅಷ್ಟು ಬಿಟ್ಟರೆ ಮಸೀದಿ ಒಂದ್ಸಲಿ ತೋರಿಸಿ ಆಲ್ಬರ್ಟ್ ಎಲ್ಲ ಒಂದ್ಸಲಿ. 1442ರಲ್ಲಿ, ಟು ಬಿ ಪ್ರಿಸೈಸ್ 1442ರಲ್ಲಿ ಈ ಒಂದು ಕಾರ್ಯವನ್ನು ಇಮ್ಮಡಿ ದೇವರಾಯ ಕೈಗೊಳ್ತಾನೆ. ಹಾಗಾಗಿ ಇದು 1442ರಿಂದ ಇಲ್ಲಿವರೆಗೆ ಸರಿಸುಮಾರು 550ರಿಂದ 600 ವರ್ಷಗಳ ಹಿಂದಿನ ಕಟ್ಟಡವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಈ ಕಡೆ ಬಂದಾಗ ಇದನ್ನು ನೋಡಲೇಬೇಕು. ಇದು ಎಲ್ಲಿದೆ ಅಂತ ನಾನು ನಿಮಗೆ ವಿಡಿಯೋ ಮುಗಿಸುವಾಗ ಕೊನೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನೀವು ಹಜಾರಾಮ ದೇವಸ್ಥಾನದಿಂದ ಈಚೆ ಬಂದು ಲೆಫ್ಟ್ ತಗೊಂಡು ಸ್ವಲ್ಪ ದೂರ ಬಂದರೆ ನಿಮಗೆ ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗುವ ದಾರಿ ಅನ್ನೋ ಒಂದು ಕಡೆ ನಿಮಗೆ ಬಾಳೆಯ ತೋಟಗಳು, ಸಮೃದ್ಧವಾದಂಥ ಬಾಳೆ ತೋಟಗಳಲ್ಲಿ ಒಂದು ವಿ ಶೇಪಲ್ಲಿ ರಸ್ತೆ ಹೋಗ್ತಾಯಿದೆ. ಬಲಗಡೆ ಹೋದರೆ ನೀವು ವಿಜಯ ವಿಠಲ ದೇವಸ್ಥಾನ, ಎಡಗಡೆಗೆ ಬಂದರೆ ಆ ಬಾಳೆ ತೋಟದ ಕಡೆನೇ ಬಂದರೆ ಈ ಒಂದು ಕಾಲು ಹಾದಿ, ನೀವು ವಿಡಿಯೋ ಶುರುನಲ್ಲಿ ನೋಡಿದ್ರಿ, ಆ ಕಾಲು ಹಾದಿ ಒಳಗಡೆ ನಡ್ಕೊಂಬಂದ್ರೆ ಒಂದು 1/2-3 ಕಿಲೋಮೀಟ್ರು ಈ ಮಸೀದಿ ಸಿಗುತ್ತೆ, ಆ ಗುಂಬಸ್ ಸಿಗುತ್ತೆ. ಈಗ ಆ ಸಿಂಗಾರದ ಹೆಬ್ಬಾಗಿಲಿಗೆ ಹೋಗಿ ಆ ಮುಸ್ಲಿಂ ಸೈನಿಕರು ಕಾಯ್ತಾ ಇದ್ದಂಥದ್ದು ನೋಡ್ಕೊಂಬಂದು ನೋಡೋಣ. ಏನಂತೀರಾ? ಬನ್ನಿ ಆಲ್ಬರ್ಟ್ ನನ್ನ ಜೊತೆ. ಬನ್ನಿ ಸ್ನೇಹಿತರೆ, ಇನ್ನೇನು ಹತ್ರ ಬಂದ್ಬಿಟ್ಟಿದ್ದೀವಿ. ಇಲ್ಲೆಲ್ಲ ಹೋಗ್ಬೇಡಿ, ಚಿರತೆ ಇದೆ ಅಂತ ಹೇಳಿದ್ರು. ಸಿಕ್ಕಿದ್ರೆ ಅದ್ರ ಜೊತೆ ಊಟ ಮಾಡೋಣ ಅಂತಿದ್ದೀನಿ. ಬನ್ನಿ, ನೀವು ಚಿರತೆ ಸಿಕ್ಕಿದ್ರೆ ಅದ್ರ ಜೊತೆ ಊಟ ಮಾಡ್ಕೊಂಡು ಬನ್ನಿ, ಹೋಗಿದ್ದು ಬರೋಣ. ನೋಡಕ್ ಬಂದ್ವು ಊರ್ನ ಬನ್ನಿ ಸ್ನೇಹಿತರೆ, ಬರೋಬ್ಬರಿ 2 ಕಿಲೋಮೀಟರ್ಗಳ ಅದ್ಭುತವಾದ ತಂಪಾದ ಬಿಸಿಲಿನಲ್ಲಿ ನಡೆದ ಮೇಲೆ ನಮಗೆ ಸಿಂಗಾರದ ಹೆಬ್ಬಾಗಿಲು ಅಲಿಯಾಸ್ ಶೃಂಗಾರದ ಹೆಬ್ಬಾಗಿಲು ತೋರಿಸಿ ಆಲ್ಬರ್ಟ್ ಇಲ್ಲೇ. ಶೃಂಗಾರದ ಹೆಬ್ಬಾಗಿಲು ನೀವು ನೋಡ್ತಾ ಇದ್ದೀರಾ. ಆನಂದ ತುಂದಿಲರಾದ ಈಗ ನಿಮಗೆ ಥ್ರಿಲ್ ಆಯಿತು ಅಂತ ಅನ್ಕೋತೀನಿ. ನೀವು ನೆಕ್ಸ್ಟ್ ಟೈಮ್ ಹಂಪಿಗೆ ಬಂದಾಗ ನೀವು ಇದನ್ನು ನೋಡದೆ ಆ ಕಡೆ ಹೋಗ್ಬಿಟ್ಟು ನಿಮ್ಮ ಗೈಡ್ ಕೇಳಿ ಶೃಂಗಾರದ ಹೆಬ್ಬಾಗಿಲು ಕರ್ಕೊಂಡು ಹೋಗಪ್ಪ ಅಂತ. ಇನ್ಫ್ಯಾಕ್ಟ್ ಇದು ಅರಮನೆ ಒಳಗಡೆಯಿಂದ ಹೊರಗಡೆ ಹೋಗೋದಕ್ಕೆ ಬಾಗಿಲು ಅಲ್ಲಿರೋದು, ಆ ಕಡೆಯಿಂದ ಎಂಟ್ರಿ ಇತ್ತು. ಸೊ ಇದು ಅರಮನೆ ಒಳಗಡೆ. ಈಗ ನಾವು ಇಲ್ಲಿ ತೋರಿಸಿಪ್ಪ ಒಂದ್ಸರಿ, ಇದನ್ನೆಲ್ಲ ನೀವು ನೋಡ್ತಾ ಇದ್ರಲ್ಲ, ಇದೆಲ್ಲ ಅರಮನೆ ಒಳಗಡೆ ಆದಂಥ ಪ್ರದೇಶ ಇದು, ನಾನು ನಿಂತಿರೋದು. ಸೊ ಒಳಗಡೆಯಿಂದ ಬಂದೆ, ಕಾಲ್ದಾರಿಗಳೆಲ್ಲ ನುಸುಳ್ಕೊಂಡು ಈಗ ನೀವು ನೋಡಿದ್ದೀರಾ. ಒಳಗಡೆ ಬನ್ನಿ, ಅಲ್ಲಿ ನಿಮಗೆ ಮುಸ್ಲಿಮ್ ಅವನು ಕಾಯ್ತಾ ಇರ್ತಕ್ಕಂಥ ಶಿಲ್ಪ ಅಲ್ಲಿದೆ. ಬನ್ನಿ, ನಾನು ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇದ್ದಾರೆ ಒಂದು ಅದ್ಭುತವಾದಂಥ ಪ್ಯಾಸೇಜ್ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಆಗಿ ಹೋಗಿದ್ದಿರಬಹುದಾದಂಥ ವೈಭವೋಪೇತವಾದಂಥ ವಿಜಯನಗರ, ಆಗಿ ಹೋಗಿದ್ದಿರಬಹುದಾದಂಥ ಎಷ್ಟೊಂದು ಆನಂದದ ಕ್ಷಣಗಳಿಗೆ, ವೈಭವದ ಕ್ಷಣಗಳಿಗೆ, ಉತ್ಸವಗಳಿಗೆ ಸಾಕ್ಷಿಯಾದಂಥ ಇದು ಕಾರಿಡಾರ್. ಇದು ಅಂಥ ಒಂದು ಅದ್ಭುತವಾದಂಥ ಗತಕಾಲದ ಮಿನಿಮಮ್ ಅಂದರೂ 600 ವರ್ಷ ಹಿಂದಿನ ಕಾರಿಡಾರಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಎಂಥ ರೋಮಾಂಚನ ನೋಡಿ, ವಿಜಯನಗರದಲ್ಲಿ ಸಿಗೋಷ್ಟು ರೋಮಾಂಚನ ಬಹುಶಃ ನಿಮ್ಗೆ ಇನ್ನೆಲ್ಲೂ ಸಿಗಲಾರ್ದು ಅಂಥ ಅದ್ಭುತವಾದಂಥ ರೋಮಾಂಚನ. ಇದು ಬಾಕ್ಲು. ಈಗ ನಾವು ಇಲ್ಲಿ ನೋಡಿದ್ದೀರಲ್ಲ, ಇಲ್ಲೊಂದು ಪಿಲ್ಲರ್ ಇತ್ತು ಸ್ನೇಹಿತರೆ. ಈ ಪಿಲ್ಲರ್ನ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಮ್ಯೂಸಿಯಮಲ್ಲಿ ನೋಡಿದ್ರೆ ಈ ಪಿಲ್ಲರ್ ಅಲ್ಲಿದೆ. ಸೊ ಒಂದೇ ಪಿಲ್ಲರ್ ಇಲ್ಲಿರೋದು. ಬನ್ನಿ ಆಲ್ಬರ್ಟ್, ಇಲ್ಲಿ ತೋರಿಸೋಣ ಅದನ್ನು.
ಇದೊಂದು ಪಿಲ್ಲರ್ ಇದೆ ನೋಡಿ, ಈ ಪಿಲ್ಲರು ಆ ಪಿಲ್ಲರ್ಗೆ ಗೇಟ್ ಇಟ್ಕೊಂಡಿದ್ದು. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಮುಸ್ಲಿಂ ಸೈನಿಕ ಒಬ್ಬ ಕಾವಲು ಕಾಯ್ತಾ ಇರತಕ್ಕಂಥದ್ದು. ಅವನ ಕೈಲಿರತಕ್ಕಂಥ ಆಯುಧ, ಬಹುಶಃ ಇದು ಚಂದ್ರಾಯುಧ ಇರ್ಬೋದು. ನಾನೊಂದ್ಸರಿ ಚಿತ್ರದುರ್ಗದಲ್ಲಿ ನಿಮ್ಮನ್ನ ಚಂದ್ರಾಯುಧ ತೋರಿಸಿದ್ದೆ. ಹೆಚ್ಚು ಕಡಿಮೆ ಅದೇ ಥರ ಇರೋವಂಥ ಚಂದ್ರಾಯುಧನ ಇವನು ಹಿಡ್ಕೊಂಡು ನಿಂತಿದ್ದಾನೆ. ಇವನು ಮುಸ್ಲಿಂ ಮೂಲಕ್ಕೆ ಏನಪ್ಪ ಸಾಕ್ಷಿ ಧರ್ಮಿ ಅಂತ ನೀವು ಕೇಳ್ಬಿಡ್ತೀರಾ. ನಂಗೆ ಗೊತ್ತು, ನೀವು ಕೇಳ್ತೀರಾ. ಇಲ್ಲಿ ತೋರಿಸಿಪ್ಪ, ದೂರದಿಂದನೇ ಕಾಣ್ಬೋದು ಇಬ್ಬರು ಮುಸ್ಲಿಂ ಸೈನಿಕರು ಇಲ್ಲಿ ನಿಂತಿರತಕ್ಕಂಥದ್ದು. ಅವರ ಸಾಂಪ್ರದಾಯಿಕ ಒಂದು ಗಡ್ಡವನ್ನು ನೀವು ನೋಡ್ತಾ ಇದ್ದೀರಾ, ಅದ್ಭುತವಾದಂಥ ಶಿಲ್ಪ ಕೆತ್ತನೆ. ಸೊ ಇದು ಇಲ್ಲಿ ನೀವು ತೋರಿಸಿ. ಈಗ ಇಲ್ಲಿ ಇದೇನಪ್ಪ ಅಂದರೆ ಇದು ಎಂಟ್ರೆನ್ಸು. ಹೊರಗಡೆಯಿಂದ ಬಂದಾಗ ಈ ಬಾಗಿಲನ್ನು ಇಲ್ಲಿಂದ ಬಂದು ಈ ಬಾಗಿಲು ತೆಗಿತಾ ಇದ್ರು. ಇಲ್ಲಿ ತೋರಿಸಿ ಆಲ್ಬರ್ಟ್, ಇಲ್ಲಿ ಇದು ಮುಖ್ಯ ದ್ವಾರ. ಆನೆಗಳು, ಕುದುರೆಗಳು, ಸೈನಿಕರು ತಂಡೋಪತಂಡವಾಗಿ ಬಂದಾಗ ಈ ಶೃಂಗಾರದ ಹೆಬ್ಬಾಗಿಲನ್ನು ತೆಗೆದು ಹೋಗ್ತಾ ಇದ್ರು ಅಂತ ಅನ್ಕೋತೀನಿ. ಅದು ತೆಗೆದೇ ಇದ್ದಾಗ ಇಲ್ಲಿದೆ ಒಂದು ಸಣ್ಣ ಬಾಗಿಲು, ಇಲ್ಲಿದೆ ಬನ್ನಿ, ಇಲ್ಲಿ ನೋಡ್ತಾ ಇದ್ದೀರಾ. ಬನ್ನಿ ಆಲ್ಬರ್ಟ್, ಇಲ್ಲಿ ಈ ಕಡೆಯಿಂದ ಬರ್ತಾಯಿದ್ರು ಒಬ್ಬರು ಇಬ್ಬರು ಅರಮನೆಯ ಉಳಿದವರು ಸೈನಿಕರು. ಅವರು ಹೋಗೋಂಥ ಒಂದು ಸಣ್ಣ ಒಂದು ಬಾಗಿಲು ಇಲ್ಲಿತ್ತು, ದೊಡ್ಡದಾದಂಥ ಹೆಬ್ಬಾಗಿಲು ಇಲ್ಲಿತ್ತು. ಅದೊಂದು ಪಿಲ್ಲರ್ ಮ್ಯೂಸಿಯಮಲ್ಲಿದೆ. ಆ ಮ್ಯೂಸಿಯಮಲ್ಲಿ ನೀವು ಅದನ್ನು ನೆಕ್ಸ್ಟ್ ಟೈಮ್ ನೀವು ಹೋದಾಗ ಮ್ಯೂಸಿಯಮಿಗೆ ನೀವು ನೋಡಿ. ಶೃಂಗಾರದ ಹೆಬ್ಬಾಗಿಲು ನೋಡಿದ್ರಿ, ಸೈನಿಕರನ್ನು ನೋಡಿದ್ರಿ. ಇನ್ನೊಂದು ಥ್ರಿಲ್ಲಿಂಗ್ ಪಾರ್ಟ್ ಇದೆ ಇಲ್ಲಿ. ಮುಸ್ಲಿಂ ಸೈನಿಕರು ಮತ್ತು ನಮ್ಮ ವಿಜಯನಗರದ ಸೈನಿಕರು ಇಬ್ಬರು ಕಲೆತು ಯುದ್ಧಾಭ್ಯಾಸ ಮಾಡ್ತಿದ್ದಂಥ ಜಾಗ, ಥ್ರಿಲ್ಲಿಂಗ್ ಜಾಗ. ಅದನ್ನು ತೋರಿಸ್ಬಿಡ್ತೀನಿ ಬನ್ನಿ. ಬನ್ನಿ ಸ್ನೇಹಿತರೆ, ಇನ್ನೊಂದು ಕಾಲುವೆ ಇದೆ. ಆ ಕಾಲುವೆ ಸೇತುವೆ ದಾಟ್ಬಿಟ್ರೆ ಇದು ಸಿಕ್ಬಿಡುತ್ತೆ ನಿಮಗೆ. ಏನು, ಆ ಸೈನಿಕರ ತರಬೇತಿ ಕೇಂದ್ರ ಸಿಕ್ಬಿಡುತ್ತೆ. ಹಿಂದೂ ಮತ್ತು ಮುಸ್ಲಿಂ ಸೈನಿಕರು ಒಟ್ಟಾಗಿ ಯುದ್ಧಾಭ್ಯಾಸವನ್ನು ಮಾಡ್ತಿರ್ತಕ್ಕಂಥ ಜಾಗ ಇನ್ನೇನು ಕೆಲವೇ 100 ಅಡಿಗಳ ದೂರದಲ್ಲಿ ನಿಮಗೆ ಸಿಗುತ್ತೆ. ಬನ್ನಿ, ನಾನು ತೋರಿಸ್ಬಿಡ್ತೀನಿ. ಹಂಪೆಯಲ್ಲಿ ಬಿಸಿಲು ತಂಪಾಗಿದೆ, ಒಂದು ಕಡೆಯಿಂದ ನನ್ನನ್ನು ಬೇಯಿಸ್ತಾ ಇದೆ. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಬನ್ನಿ, ಇನ್ನೇನು ಬಂದ್ಬಿಟ್ಟಿದ್ದೀವಿ. ಬನ್ನಿ ತೋರಿಸ್ತೀನಿ. ಅದನ್ನು ತೋರಿಸ್ಬಿಟ್ಮೇಲೆ ರೋಚಕವಾದಂಥ ಒಂದು ಕಥೆನ ಹೇಳ್ತೀನಿ. ಬನ್ನಿ. ಬನ್ನಿ ಸ್ನೇಹಿತರೆ, 4-5 ಶತಮಾನಗಳಿಂದ 500-600 ವರ್ಷಗಳ ಕೆಳಗೆ ಅತ್ಯಂತ ದೊಡ್ಡ ಬಯಲಾಗಿ ಯುದ್ಧಾಭ್ಯಾಸ ಕೇಂದ್ರವಾಗಿದ್ದಂಥ ಈ ಸ್ಥಳ ಇವತ್ತು ಬಾಳೆ ತೋಟ ಆಗಿದೆ. ಕಾಡನ ಹೊಡೆತಕ್ಕೆ ಸಿಕ್ಕಿ ತನ್ನ ಮೂಲ ರೂಪವನ್ನು ಕಳ್ಕೊಂಡಿದೆ. ಆದರೆ ನಾವು ಬಿಡಬೇಕಲ್ಲ, ಹುಚ್ಚು ನನ್ನ ಮಕ್ಕಳು. ಇದನ್ನೆಲ್ಲ ಹುಡುಕಿ ನಿಮಗೆ ತೋರಿಸೋವರೆಗೆ ಊಟ ಮಾಡಿದ್ದು ನನಗೆ ಅರ್ಗಲ್ಲ, ನಿಮಗೆ ಚೆನ್ನಾಗಿ ಗೊತ್ತು. ಬನ್ನಿ. ಇಲ್ಲಿ ತೋರಿಸಿ ಆಲ್ಬರ್ಟ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ತೋರಿಸಿ. ಫೈನಲಿ ಸಮರಾಭ್ಯಾಸ ಕೇಂದ್ರ ಆಗಿತ್ತು. ಒಂದ್ಸಲಿ ಆ ಕಡೆ ಎಲ್ಲ ತೋರಿಸಿ, ಬಯಲಾಗಿರ್ಬೋದಾಗಿದ್ದಂಥದ್ದು, ಮಹಾನ್ ಬಯಲಾಗಿದ್ದಂಥ ಸಮರಾಭ್ಯಾಸ ಕೇಂದ್ರ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ 2ನೇ ದೇವರಾಯನ ಕಾಲದಲ್ಲಿ 1419ರಿಂದ 1444ರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಳದಂಥ 2ನೇ ದೇವರಾಯನ ಕಾಲದಲ್ಲಿ ಕಟ್ಟಿಸಿದಂಥ ಸಮರಾಭ್ಯಾಸ ಕೇಂದ್ರ. ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗಿ ಜಂಟಿ ಸಮರಾಭ್ಯಾಸ ನಡೆಸ್ತಾ ಇದ್ದಂಥ ಬಯಲು ಇದು. ಇವತ್ತು ಬಾಳೆ ತೋಟ ಆಗಿದೆ. ಇದು ಅದರ ಸಂಬಂಧಪಟ್ಟಂಥ ಕಟ್ಟಡ. ಇದನ್ನ ಏನಪ್ಪ ಅಂದರೆ ವೆಕೇಷನ್ ಒಂದು ನಂಬರ್ 1 ಎಲ್ಲ ಉಳಿಸ್ಕೊಳಕ್ಕೆ ಬಂದಿದ್ದೀವಿ ನಾವು. ಇದನ್ನ ಯಾಕೋ ಈ ಥರ ಇಟ್ಟಿದ್ದೀವಿ. ನಂಬರ್ 2, ಇಲ್ಲಿಗೆ ನಿಮಗೆ ನಾನೇನಾರು ಬಂದು ಅಂದ್ಬಿಟ್ರೆ ನೀವು ಓಡಾಡಿಸ್ಕೊಂಡು ಹೊಡಿತೀರಾ. ಆ ಥರ ಕಾಡು ಮೇಡುಗಳನ್ನು ಹತ್ತಿ ಇಳಿದು ಕೈಕಾಲೆಲ್ಲ ಗಾಯ ಮಾಡ್ಕೊಂಡು ನಾನು ಬಂದಿದ್ದೀನಿ. ನಿಮಗೆ ಬರೋಕ್ಕಾಗಲ್ಲ, ಇದು ಹುಡ್ಕೋಕ್ಕೂ ಆಗಲ್ಲ, ಸಾಧ್ಯವೇ ಇಲ್ಲ ಬಿಡ್ರಿ. ಇದನ್ನು ಹುಡುಕ್ಬಿಟ್ಟು ನಾ ಬಂದಿದ್ದೀನಿ. ಬಟ್ ಏನಂದರೆ ನಾನು ಇದ್ರ ಗೂಗಲ್ ಲೊಕೇಶನ್ ಹಾಕ್ತೀನಿ. ನಿಮ್ಮಲ್ಲಿ ಒಂದು ಅತ್ಯುತ್ಸಾಹ ಟ್ರೆಕ್ಕಿಂಗ್ ಮಾಡಲೇಬೇಕು, ಇದನ್ನೆಲ್ಲ ನೋಡಲೇಬೇಕು ಅಂತ ಉತ್ಸಾಹಿ ಯುವಕರು ಇದನ್ನು ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿ ನೋಡ್ತಾ ಇದ್ದಾರೆ, ಭಾಳ ಸುಂದರವಾದಂಥ ಕಟ್ಟಡ. 6 ಶತಮಾನಗಳಷ್ಟು ಹಿಂದೆ ಭವ್ಯವಾಗಿ ನಿಂತಿರತಕ್ಕಂಥ ಕಟ್ಟಡ ಇದಾಗಿತ್ತು. ಸಮರಾಭ್ಯಾಸ ಕೇಂದ್ರ ಆಗಿತ್ತು. ಕಲಬುರಗಿಯ ಮುಸ್ಲಿಂ ಸೈನಿಕರು, ಸೇನಾಧಿಕಾರಿಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಹಿಂದೂ ಸೈನಿಕರು ಇಬ್ಬರು ಸೇರಿ ಜಂಟಿ ಸಮರಾಭ್ಯಾಸ ಮಾಡ್ತಾ ಇದ್ರು. ಮುಂಬರುವ ಯುದ್ಧ ಕಾಲದಲ್ಲಿ ಇಬ್ಬರು ಒಟ್ಟಾಗಿ ಹೋರಾಡಿ ಶತ್ರುಗಳ ಮೇಲೆ ಮುಗಿಬಿದ್ದು ಹೋರಾಡಿ ಜಯವನ್ನು ತಂದುಕೊಡ್ಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಮಾಡ್ತಿದ್ದಂಥ ಅಭ್ಯಾಸ ಕೇಂದ್ರ, ಸಮರಾಭ್ಯಾಸ ಮಾಡ್ತಿದ್ದಂಥ ಅಭ್ಯಾಸ ಕೇಂದ್ರ. ಚೆನ್ನಾಗಿತ್ತು ಅಲ್ವೇ ಸ್ನೇಹಿತರೆ?
ಹಂಪಿಗೆ ಬಂದರೆ ನೀವು ಲೋಟಸ್ ಮಹಲ್ಲು, ಹಜಾರಾಮ, ವಿರೂಪಾಕ್ಷ, ಮಾನವಿ ದಿಬ್ಬ ಎಲ್ಲ ನೋಡಿಕೊಂಡು ಜ್ಯೂಸು ಸೋಡಾ ಕುಡಿದ್ಬಿಟ್ಟು ಮನೆಗೆ ಹೋಗಿ ರೆಸ್ಟ್ ತಗೋಬೇಡಿ. ಇದನ್ನು ಎಲ್ಲ ನೋಡಿ. ಇವತ್ತಿನ ನಾನು ಹಂಪಿಯ ನೀವು ನೋಡದ ಹಂಪಿ, ದ ಅನ್ಸೀನ್ ಹಂಪಿ, ದ ಫರ್ಗಟನ್ ಹಂಪಿ, ಔಸ್ಕೊಂಡಿರತಕ್ಕಂಥ ಹಂಪಿಯ ಅಳಿದುಳಿದ ಅವಶೇಷಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರತಿ ವಾರ. ನೀವು ನೋಡಿ ಆನಂದ ತುಂದಿಲರಾಗಿ. ಕಹಾನಿ ಮೇ ಟ್ವಿಸ್ಟೇ ಬಾ ಅಂತ ನಾನು ಶುರುನಲ್ಲಿ ಹೇಳಿಲ್ವಾ? ಇದೇ ಕಹಾನಿ ಮೇ ಟ್ವಿಸ್ಟೇ. 2ನೇ ದೇವರಾಯ ಇದನ್ನು ಕಟ್ಟಿಸ್ದ. 2ನೇ ದೇವರಾಯ ತನ್ನ ಸಿಂಹಾಸನಕ್ಕೆ ಸರಿಸಮನಾಗಿ ಒಂದು ಪೀಠವನ್ನಿಟ್ಟು, ಪವಿತ್ರ ಕುರಾನನ್ನಿಟ್ಟು ಅವರನ್ನು ಸಹ ಗೌರವಿಸ್ತಾ ಅನ್ನೋವಂಥ ಹಿಂದೂ ಮುಸ್ಲಿಂ ಭಾವೈಕ್ಯತೆ 6 ಶತಮಾನಗಳಿಂದ ನಮ್ಮಲ್ಲಿತ್ತು, ಕನ್ನಡದವ್ರ ಹತ್ರ ಇತ್ತು. ಇದೇ ಒಂದು ಹೆಮ್ಮೆ ವಿಚಾರ. ನಾವಿಬ್ರು ಒಟ್ಟಾಗಿ ಸೇರಿ ಶತ್ರುಗಳ ಜೊತೆ ಹೋರಾಡ್ತಾ ಇದ್ವು ಅನ್ನೋದೇ ಒಂದು ಸಮಾಧಾನಕರ ವಿಚಾರ. ಇದು ನಾವೆಲ್ಲರೂ ಮನಗಾಣಬೇಕಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಇನ್ನೇನಂತೆ ಮತ್ತೊಂದು ಇಂಥದ್ದೇ ಐತಿಹಾಸಿಕವಾದಂಥ ತುಣುಕಿನೊಂದಿಗೆ ನಾನು ಹೇಳ್ದಂಗೆ ಅನ್ಸೀನ್ ಹಂಪಿ ಮುಂದಿನ ವಾರದಿಂದ ತೋರಿಸ್ತಾ ಹೋಗ್ತೀನಿ. ಇದನ್ನು ಸೇರಿದಂತೆ ನನ್ನ ಕಣ್ಣಿಗೆ ಎಷ್ಟು ಕಾಣುತ್ತೋ ಗೊತ್ತಿಲ್ಲ, ನೀವು ಯಾರು ನೋಡಿಲ್ದೇ ಇರೋಂಥ ಹಂಪಿ ತೋರಿಸೋ ಪ್ರಯತ್ನ ನಂದು. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಇನ್ನೇನಂತೆ ಮತ್ತೊಂದು ಇಂಥದ್ದೇ ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು.